ನಮಸ್ಕಾರ. ಪೀಪಲ್ ವಿಸ್ಮಯ ಸರಣಿಯ 14ನೇ ಸಂಚಿಕೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ವಿಶ್ವದ ಅತ್ಯಂತ ದುಬಾರಿ ಮತ್ತು ಬೇಡಿಕೆಯ ಕಾಫಿಗಳಲ್ಲಿ ಒಂದು ಕಾಫಿ ಲುವಾಕ್ ಅಥವಾ ಸ್ವೆಟ್ ಕಾಫಿ. ಇದರ ಒಂದು ಕಪ್ ಕಾಫಿ ಬೆಲೆ $20,000 ಇದೆ. 1 kg ಕಾಫಿಗೆ 20,000 ರಿಂದ 25,000 ಇದೆ. ಆದರೂ ಕಾಫಿ ಪ್ರಿಯರು ಮುಗಿಬಿದ್ದು ಖರೀದಿಸುತ್ತಾರೆ, ಕುಡಿತಾರೆ. ಇಷ್ಟು ಬೇಡಿಕೆಯಲ್ಲಿರುವ ಈ ಕಾಫಿಯ ವೈಶಿಷ್ಟ್ಯ ವಿಶೇಷವಾದರೂ ಏನು, ಅದನ್ನು ಎಲ್ಲಿ ಹೇಗೆ ಉತ್ಪಾದನೆ ಮಾಡಲಾಗುತ್ತೆ ಎಲ್ಲವನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಕಾಫಿ ಲುವಾಕ್ ಎಂಬುದು ಇಂಡೋನೇಷ್ಯನ್ ಪದವಾಗಿದ್ದು, ಈ ಕಾಫಿ ಲುವಾಕನ್ನು ಸಾಮಾನ್ಯವಾಗಿ ಕ್ಯಾಟ್ ಪೂಪ್ ಕಾಫಿ ಎಂದು ಕರೆಯಲಾಗ್ತದೆ. ಈ ಸಿವೆಟ್ ಕಾಫಿಯನ್ನು ಸಾಮಾನ್ಯವಾಗಿ ಅದರ ವಿಶಿಷ್ಟ ಉತ್ಪಾದನಾ ವಿಧಾನದ ಕಾರಣದಿಂದಾಗಿ ವಿಶ್ವದ ಅತ್ಯಂತ ಅಪರೂಪದ ಮತ್ತು ದುಬಾರಿ ಕಾಫಿ ಎಂದು ಕರೆಯಲಾಗ್ತದೆ. ಇಷ್ಟಕ್ಕೂ ಈ ದುಬಾರಿ ಕಾಫಿಯನ್ನು ಹೇಗೆ ಉತ್ಪಾದಿಸಲಾಗುತ್ತೆ, ಅದರ ವೈಶಿಷ್ಟ್ಯ ಏನು ಅನ್ನೋದನ್ನು ಮೊದಲಿಗೆ ನೋಡೋಣ. ವೀಕ್ಷಕರೇ, ಏಷ್ಯನ್ ಪಾಮ್ ಸಿವೆಟ್ ಎನ್ನುವ ಪ್ರಾಣಿ ಕಾಫಿ ಹಣ್ಣುಗಳನ್ನು ತಿಂದು ಮಲವಿಸರ್ಜನೆ ಮಾಡಿದ ನಂತರ ಆ ಕಾಫಿ ಬೀಜಗಳನ್ನು ಸಂಗ್ರಹಿಸಿ ತೊಳೆದು ಹುರಿದು ತಯಾರಿಸಲಾಗ್ತದೆ. ಕಾಫಿ ಲುವಾಕ್ ಅಥವಾ ಕ್ಯಾಟ್ ಪೂಪ್ ಕಾಫಿ ಉತ್ಪಾದನೆಯಲ್ಲಿ ಈ ಸಿವೆಟ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಸಿವೆಟ್ಸ್ ಕ್ಯಾಟ್ಸ್ ನಿಜವಾಗಿಯೂ ಬೆಕ್ಕುಗಳಲ್ಲ, ಬೆಕ್ಕಿನ ಹೋಲಿಕೆಯನ್ನು ಹೊಂದಿರುವ ಆರ್ಬೋರಿಯಲ್ ಸಸ್ತನಿಗಳ ಕುಟುಂಬಕ್ಕೆ ಸೇರಿದ ಸಣ್ಣ ಫೆರೆಟ್ ಥರದ ಪ್ರಾಣಿಯಾಗಿದೆ. ಇವು ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂನಂತಹ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ವಾಸಿಸುವ ಪ್ರಾಣಿಗಳಾಗಿವೆ. ಈ ಸಿವೆಟ್ಸ್ ಕ್ಯಾಟ್ಸ್ಗಳು ಕಾಫಿ ಗುಣಮಟ್ಟದ ಗೇಟ್ ಕೀಪರ್ಗಳೆಂದೇ ಹೇಳಬೇಕು. ಏಕೆಂದರೆ ಅವು ಕಾಫಿ ತೋಟದಲ್ಲಿ ಅತ್ಯಂತ ಮಾಗಿದ ಮತ್ತು ದೋಷರಹಿತ ಕಾಫಿ ಹಣ್ಣುಗಳನ್ನು ಆಯ್ಕೆ ಮಾಡಿ ತಿನ್ನುವುದರಿಂದ ಉತ್ತಮ ದರ್ಜೆಯ ಕಾಫಿ ಬೀನ್ಗಳು ದೊರೆಯುತ್ತವೆ. ಈ ಸಿವೆಟ್ಸ್ಗಳ ಜಠರದಲ್ಲಿ ಜೀರ್ಣಕ್ರಿಯೆ ಸಮಯದಲ್ಲಿ ಆ ಪ್ರಾಣಿಗಳ ಜೀರ್ಣಾಂಗದಲ್ಲಿನ ಜೈವಿಕ ಅಥವಾ ರಾಸಾಯನಿಕ ಕಾರ್ಯವಿಧಾನಗಳು ಕಾಫಿ ಬೀಜಗಳ ಸಂಯೋಜನೆಯನ್ನು ಬದಲಾಯಿಸುತ್ತವೆ. ಸಿವೆಟ್ಗಳ ಹೊಟ್ಟೆಯಲ್ಲಿ ಕಿಣ್ವಗಳಿಂದ ವಿಶೇಷ ಪ್ರಕ್ರಿಯೆಯು ಸಂಭವಿಸುತ್ತದೆ. ಇದು ಅಮೈನೋ ಆಮ್ಲಗಳ ಸಂಯೋಜನೆಯನ್ನು ಬದಲಾಯಿಸುತ್ತೆ ಮತ್ತು ಕಾಫಿಯ ಪರಿಮಳದ ಮೇಲೆ ಪರಿಣಾಮ ಬೀರಿ ಕಾಫಿಯ ಪರಿಮಳ ಹೆಚ್ಚುತ್ತದೆ ಮತ್ತು ಬೀನ್ಸ್ ಕಡಿಮೆ ಆಮ್ಲೀಯ ಮತ್ತು ಮೃದುವಾಗಲು ಕಾರಣವಾಗ್ತದೆ. ಈ ಸಿವೆಟ್ಸ್ ಕ್ಯಾಟ್ಸ್ಗಳು ಅತ್ಯುತ್ತಮ ಕಾಫಿ ಹಣ್ಣುಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುವುದರ ಜೊತೆಗೆ ಕಾಫಿಯನ್ನು ಅಸಾಧಾರಣ ಗುಣಮಟ್ಟವನ್ನಾಗಿ ಮಾಡಲು ಕಾರಣವಾಗ್ತದೆ. ಹಾಗಾಗಿ ಇದಕ್ಕೆ ನೀಡಲಾದ ಮತ್ತೊಂದು ವಿಶೇಷಣವೆಂದರೆ ಅದು ಹೋಲಿ ಗ್ರೇಲ್ ಆಫ್ ಕಾಫೀಸ್. ಈ ಸಿವೆಟ್ ಕಾಫಿ ಯಾಕೆ ಇಷ್ಟು ದುಬಾರಿ ಅಂತೀರಾ? ಸಿವೆಟ್ ಕಾಫಿ ಸಾಮಾನ್ಯವಾಗಿ ಅದರ ವಿಶಿಷ್ಟ ಉತ್ಪಾದನಾ ವಿಧಾನದ ಕಾರಣದಿಂದಾಗಿ ವಿಶ್ವದ ಅತ್ಯಂತ ಅಪರೂಪದ ಮತ್ತು ದುಬಾರಿ ಕಾಫಿ ಎಂದು ಕರೆಯಲಾಗ್ತದೆ. ಸಾಂಪ್ರದಾಯಿಕವಾಗಿ ರೈತರು ಕಾಫಿ ತೋಟಗಳಲ್ಲಿ ಸಿವೆಟ್ಗಳು ಕಾಫಿ ಹಣ್ಣುಗಳನ್ನು ತಿಂದು ಜೀರ್ಣಿಸಿಕೊಂಡು ವಿಸರ್ಜನೆ ಮಾಡಿದ ಬೀಜಗಳನ್ನು ಕಾಫಿ ತೋಟ ಕಾಡುಗಳಲ್ಲಿ ಹೆಕ್ಕಿ ತರುತ್ತಾರೆ. ಸ್ವಚ್ಛಗೊಳಿಸಿ ಹುರಿದು ಪುಡಿ ಮಾಡಲಾಗ್ತದೆ. ಈ ಪ್ರಕ್ರಿಯೆಯು ತುಂಬ ಶ್ರಮ ಮತ್ತು ಸಮಯವನ್ನು ಹಿಡಿಯುತ್ತದೆ. ಅದರ ರುಚಿ ಮತ್ತು ಶ್ರಮದ ಕಾರಣದಿಂದ ಕಾಫಿಯ ಬೆಲೆಯೂ ದುಬಾರಿಯಾಗಿದೆ. ಇಷ್ಟು ದುಬಾರಿಯಾದರೂ ಈ ಕಾಫಿಯನ್ನು ಮುಗಿಬಿದ್ದು ಈ ಕಾಫಿ ಪ್ರಿಯರು ಯಾಕೆ ಕುಡಿತಾರೆ ಅಂತೀರಾ? ಇತರ ಕಾಫಿಗಳಲ್ಲಿ ಕಂಡುಬರದ ವಿಶಿಷ್ಟವಾದ ಪರಿಮಳ ಮತ್ತು ಮೃದುವಾದ ಆಹ್ಲಾದಕರವಾದ ರುಚಿ ಹೊಂದಿದೆ ಎಂಬುದು ಕಾಫಿ ಪ್ರಿಯರ ಅನಿಸಿಕೆ. ಹಾಗೂ ಅದರ ಕಡಿಮೆ ಆಮ್ಲೀಯತೆಯಿಂದಾಗಿ ಹೊಟ್ಟೆ ನೋವು, ಮೈಗ್ರೇನ್ ಮತ್ತು ಇತರ ತಲೆನೋವು ಇರುವವರಿಗೆ ಕಾಫಿ ಲುವಾಕ್ ಸಹಾಯ ಮಾಡುತ್ತದೆ ಎಂದು ಹೇಳಲಾಗ್ತದೆ. ಹಾಗಾಗಿ ಕಾಫಿ ಲುವಾಕ್ ಹೆಚ್ಚು ಜನರ ಮೆಚ್ಚಿನ ಕಾಫಿಯಾಗಿದೆ. ಈ ಕಾಫಿ ನಮ್ಮ ದೇಶದ ಕೆಲವು ಕಾಫಿ ಶಾಪ್ಗಳಲ್ಲಿ ಲಭ್ಯ ಇದೆ. ಆನ್ಲೈನ್ನಲ್ಲಿ ಕಾಫಿ ಪುಡಿಯೂ ಸಿಗುತ್ತದೆ. ಕಾಫಿ ಪ್ರಿಯರು ಒಮ್ಮೆ ರುಚಿ ನೋಡಬಹುದು. ಈ ಕಾಫಿಯ ಇತಿಹಾಸನ ಸ್ವಲ್ಪ ನೋಡೋಣ. ಕಾಫಿ ಲುವಾಕ್ನ ಮೂಲ ಇಂಡೋನೇಷ್ಯಾದ ಕಾಫಿ ಉತ್ಪಾದನೆಯ ಇತಿಹಾಸದೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ. ಡಚ್ ವಸಾಹತುಶಾಹಿಗಳು ಇಂಡೋನೇಷ್ಯಾದಲ್ಲಿ ಕಾಫಿ ತೋಟಗಳನ್ನು ಸ್ಥಾಪಿಸಿದರು ಮತ್ತು ಯೆಮೆನ್ನಿಂದ ಬೀನ್ಸ್ಗಳನ್ನ ಆಮದು ಮಾಡಿಕೊಂಡ್ರು. 19ನೇ ಶತಮಾನದಲ್ಲಿ ಮಧ್ಯ ಜಾವಾದ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಸಂಗ್ರಹಿಸಿದ ಈ ಸಿವೆಟ್ಸ್ ಕ್ಯಾಟ್ಸ್ಗಳ ವಿಸರ್ಜಿತ ಬೀನ್ಸ್ನಿಂದ ಕಾಫಿಯನ್ನು ತಯಾರಿಸಿ ಕುಡಿಯಲು ಪ್ರಾರಂಭಿಸಿದರು ಎಂದು ಹೇಳಲಾಗ್ತದೆ. ಈಗ ಈ ಕಾಫಿಯನ್ನು ಫಾರ್ಮ್ಗಳಲ್ಲೂ ಉತ್ಪಾದಿಸಲಾಗ್ತಾ ಇದೆ. ಸಾಂಪ್ರದಾಯಿಕವಾಗಿ ಸಿವೆಟ್ ವಿಸರ್ಜಿತ ಕಾಫಿ ಬೀಜಗಳನ್ನು ನೇರವಾಗಿ ತೋಟಗಳು ಮತ್ತು ಕಾಡುಗಳಲ್ಲಿ ಸಂಗ್ರಹಿಸಲಾಗ್ತಿತ್ತು.
ಆದರೆ ಕಾಫಿ ಲುವಾಕ್ನ ಜನಪ್ರಿಯತೆಯಿಂದಾಗಿ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆ ಹೆಚ್ಚಾದಂತೆ ಕೆಲವು ಉತ್ಪಾದಕರು ಇಳುವರಿಯನ್ನು ಹೆಚ್ಚಿಸಲು ಏಷ್ಯನ್ ಪಾಮ್ ಸಿವೆಟ್ಗಳನ್ನು ಕಾಡಿನಿಂದ ಹಿಡಿದು ತಂದು ಪಂಜರದಲ್ಲಿ ಕೂಡಿ ಹಾಕಿ ಕಾಫಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಿಸಿ ಉತ್ಪಾದನೆಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಹೇಳಲಾಗ್ತದೆ. ಈ ವಿಧಾನದ ಕೃಷಿ ಅನೇಕ ಎಡವಟ್ಟುಗಳಿಗೂ ದಾರಿ ಮಾಡಿಕೊಟ್ಟಿದೆ. ಅಲ್ಲಿ ಈ ಸಿವೆಟ್ಗಳನ್ನು ಬ್ಯಾಟರಿ ಪಂಜರದಲ್ಲಿ ಇರಿಸಲಾಗ್ತದೆ ಮತ್ತು ಕಾಫಿ ಹಣ್ಣುಗಳನ್ನು ಬಲವಂತವಾಗಿ ತಿನ್ನಿಸಲಾಗ್ತದೆ. ಇದು ಕಳಪೆ ಕಾಫಿಗೆ ಕಾರಣವಾಗ್ತದೆ, ಏಕೆಂದರೆ ಸಿವೆಟ್ಸ್ ಜೀರ್ಣಾಂಗ ವ್ಯವಸ್ಥೆಯು ಅಸಮತೋಲಿತ ಆಹಾರದಿಂದ ಕೆಟ್ಟು ಹೋಗ್ತದೆ. ಕಾಫಿ ಲುವಾಕ್ನ ಮ್ಯಾಜಿಕ್ ನಡೆಯೋದೇ ಸಿವೆಟ್ನ ಆರೋಗ್ಯಕರ ಕಿಣ್ವಗಳಿಂದ. ಆಹಾರವು ಗುಣಮಟ್ಟವಿಲ್ಲದಿದ್ದರೆ, ಸಿವೆಟ್ಗಳು ದುರ್ಬಲವಾಗಿದ್ದರೆ ಈ ಕಿಣ್ವಗಳ ಪ್ರಕ್ರಿಯೆಯು ಪರಿಣಾಮಕಾರಿಯಾಗಿರುವುದಿಲ್ಲ. ಕಳಪೆ ಆಹಾರ, ಸಣ್ಣ ಪಂಜರಗಳು, ಕೃತಕ ಬೆಳಕಿನ ಪರಿಣಾಮ ಸಿವೆಟ್ಗಳ ಸ್ಥಿತಿ ಶೋಚನೀಯವಾಗಿ ಮರಣವನ್ನೂ ಅಪ್ಪುತ್ತಿರುವುದು ನಮ್ಮ ನೈತಿಕತೆಯನ್ನು ಪ್ರಶ್ನಿಸುವಂತಿದೆ. ವೀಕ್ಷಕರೇ, ಮನುಷ್ಯ ದುರಾಸೆಯನ್ನು ಬಿಟ್ಟು ಸಿವೆಟ್ಗಳನ್ನು ಸ್ವಚ್ಛಂದ ಕಾಡಿಗೆ ಬಿಟ್ಟು ಕಡಿಮೆಯಾದರೂ ಪರವಾಗಿಲ್ಲ, ಸಹಜವಾದ ಕಾಫಿ ಲುವಾಕ್ ಕಾಫಿಯ ಪರಿಮಳ ಎಲ್ಲೆಡೆಗೆ ಹಬ್ಬಲಿ ಎಂದು ಆಶಿಸೋಣ. ವೀಕ್ಷಕರೇ, ಇದು ಇವತ್ತಿನ ಪೀಪಲ್ ವಿಸ್ಮಯ ಸರಣಿಯ ವಿಷಯವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಷಯದೊಂದಿಗೆ ಬರುತ್ತೇವೆ. ಕಾಯ್ತಾ ಇರಿ. ನಮಸ್ಕಾರ.